ನಮಸ್ಕಾರ, ನನ್ನ ಹೆಸರು ದಿನಕರ್ ಜಗದೀಶ್ ರಾವ್ ಅಂತ. ಇವತ್ತು ನಾನು ಈ ಸಾಫ್ಟ್ ಸ್ಕಿಲ್ಸ್, ಬಹುಶಃ ನೀವು ತುಂಬ ಜನ ಕೇಳಿರ್ತೀರ ಈ ಪದನ, ಸಾಫ್ಟ್ ಸ್ಕಿಲ್ಸ್ ಅಂತ. ಫಸ್ಟು ನಾವು ಸ್ಕಿಲ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಫಸ್ಟು ನೋಡೋಣ. ಈ ಸ್ಕಿಲ್ಸ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೌಶಲ್ಯ ಅಂತೀವಿ. ಸೊ ಆ ಕೌಶಲ್ಯ ಅಂದರೆ ಏನು? ಇವಾಗ ನಾವು ಯಾವುದೇ ಕಾರ್ಯ ಮಾಡಬೇಕಾದ್ರೆ, ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ರೀತಿ ಇರುತ್ತೆ. ಇವಾಗ ಎಕ್ಸಾಂಪಲ್, ಉದಾಹರಣೆಗೆ ಒಬ್ಬ ಟೀ ವೆಂಡರ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಟೀ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇಬ್ಬರಿದ್ದಾರೆ. ಒಬ್ಬರು ಹೆಸರು ಅಶೋಕ್ ಅಂತ ಇಟ್ಕೊಳ್ಳೋಣ, ಇನ್ನೊಬ್ರು ಆನಂದ್ ಅಂತ ಇಟ್ಕೊಳ್ಳೋಣ. ಅಶೋಕ್ ಮತ್ತು ಆನಂದ್ ಟೀ ಮಾರ್ತಾ ಇದ್ದಾರೆ. ಬಟ್ ಎಲ್ಲರೂ ಜಾಸ್ತಿ ಅಶೋಕ್ ಹತ್ರನೇ ಬರ್ತಾ ಇದ್ದಾರೆ. ಇಬ್ಬರು ಮಾಡೋದು ಒಂದೇ ಪ್ರಾಡಕ್ಟ್, ಟೀ. ಬಟ್ ಈ ಅಶೋಕ್ ಮಾಡೋ ಟೀ ಜಾಸ್ತಿ ಪ್ರಾಫಿಟ್ ಬರ್ತಾ ಇದೆ, ಜನ ಜಾಸ್ತಿ ಅಲ್ಲಿ ಬರ್ತಾ ಇದ್ದಾರೆ. ಆನಂದ್ ಹತ್ರ ಅಷ್ಟು ಜನ ಬರ್ತಾ ಇಲ್ಲ. ಅದು ಯಾಕೆ ಅಂದರೆ ಅವನು ಅಶೋಕ್ ಮಾಡೋವಂಥ ಟೀನ ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ಅವ್ನು ಮಾಡೋ ರೀತಿ, ಮಾಡೋ ಟೀ ಪ್ರಿಪ್ರೇಷನ್, ಅದೇನು ಯಾವ ರೀತಿ ಮಾಡಬೇಕು, ಎಷ್ಟು ಟೆಂಪ್ರೇಚರ್ ಹಾಲು ಬಿಸಿ ಮಾಡಬೇಕು, ಎಷ್ಟು ಟೀ ಪುಡಿ ಹಾಕಬೇಕು, ಎಷ್ಟು ಬೆಲ್ಲನೋ ಅಥವಾ ಸಕ್ಕರೆ ಹೇಗೆ ಹಾಕಬೇಕು, ಎಷ್ಟು ಕ್ವಾಂಟಿಟಿ ಹಾಕಬೇಕು, ಅವನಿಗೆ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ. ಸೊ ಅದರಿಂದ ಏನಾಗ್ತಿದೆ, ಆ ಪ್ರಾಡಕ್ಟ್ ಕ್ವಾಲಿಟಿ ಇಂಪ್ರೂವ್ ಆಗ್ತಿದೆ. ಬಟ್ ಆನಂದ್ ಅದೇ ಮಾಡ್ತಾ ಇದ್ದಾನೆ, ಬಟ್ ಅವನಿಗೆ ಆ ರೀತಿ ಗೊತ್ತಿಲ್ಲ. ಈ ರೀತಿ ಅಂತ ಹೇಳ್ತಾ ಇದ್ದೀವಲ್ಲ, ಅದನ್ನೇ ನಾವು ಸ್ಕಿಲ್ಸ್ ಅಂತ ಹೇಳ್ತೀವಿ. ಟೀ ಮೇಕಿಂಗ್ಗೆ ಒಂದು ಸ್ಕಿಲ್ಸ್. ಸಾಫ್ಟ್ ಸ್ಕಿಲ್ಸ್ ಡೆಫಿನೇಷನ್ ಏನು ಅಂದರೆ, ನಾವು ಯಾವ ರೀತಿ ಕೆಲಸ ಮಾಡ್ತೀವಿ, ಬೇರೆಯವ್ರ ಜೊತೆ ಹೇಗೆ ನಾವು ಇಂಟ್ರ್ಯಾಕ್ಟ್ ಆದಾಗ ಕೆಲವು ಕೌಶಲ್ಯಗಳಿರುತ್ತೆ. ಆ ಕೌಶಲ್ಯಗಳನ್ನ ಸ್ಕಿಲ್ಸ್ ಅಂತ ಕರಿತೀವಿ. ಬೇರೆಯವ್ರ ಜೊತೆ ಮತ್ತು ನಮ್ಮ ಜೊತೆ ನಾವೇ ಸೆಲ್ಫ್ ಟಾಕ್ ಅಂತ ಇರುತ್ತೆ. ಎಷ್ಟೊಂದು ಸತಿ ನಮಗೆ ಬೇಜಾರಾಗಿರುತ್ತೆ, ನಮಗೆ ಕಾನ್ಫಿಡೆನ್ಸ್ ಇರಲ್ಲ. ಅದೂ ಒಂದು ಕಮ್ಯುನಿಕೇಷನ್ನೇ. ನಮ್ಮ ಜೊತೆ ನಾವೇ ಮಾತಾಡೋದು ಒಂದು ಸೆಲ್ಫ್ ಟಾಕ್, ಅದು ಕಮ್ಯುನಿಕೇಷನ್ ಸ್ಕಿಲ್ಸ್ ವಿತ್ ಸೆಲ್ಫ್. ಸೊ ಇದು ಏನು ಅಂದರೆ, ಈ ಸಾಫ್ಟ್ ಸ್ಕಿಲ್ಸ್ ಅನ್ನೋದು ಬರೀ ಬೇರೆಯವ್ರ ಜೊತೆ ಒಬ್ಬರೇ ಅಲ್ಲ, ನಮ್ಮ ಜೊತೆನೂ ನಾವು ಮಾಡೋವಂಥ ಒಂದು ಕೌಶಲ್ಯ. ಅದಕ್ಕೆ ಸಾಫ್ಟ್ ಸ್ಕಿಲ್ಸ್ ಅಂತ ಕರೀತಾರೆ. ಇದು ಬಿಟ್ಟು ಇನ್ನೊಂದಿದೆ, ಹಾರ್ಡ್ ಸ್ಕಿಲ್ಸ್ ಅಂತ ನೀವು ಕೇಳಿರ್ಬೋದು. ಇವಾಗ ನೀವು ಇಂಜಿನಿಯರಿಂಗ್ ಮಾಡ್ಬೋದು, ಅಥವಾ ಲಾಯರು, ಅಥವಾ ಚಾರ್ಟೆಡ್ ಅಕೌಂಟೆಂಟು, ಡಿಪ್ಲೊಮೊ, ಯಾವುದೇ ಕೋರ್ಸ್ ಮಾಡಿ ಎಲ್ಲದರಲ್ಲೂ ಒಂದು ಟೆಕ್ನಿಕಲ್ ಸ್ಕಿಲ್ಸ್ ಅಂತಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕಾಮರ್ಸ್ ಓದಿರೋ ಅಂಥವರು ಟ್ಯಾಲಿ ಅಂತ ಬರುತ್ತೆ, ಅದು ಒಂದು ಸ್ಕಿಲ್. ಕಂಪ್ಯೂಟರ್ ಎಕ್ಸೆಲ್ ಮಾಡೋದು, ಅದು ಒಂದು ಸ್ಕಿಲ್. ಇದೆಲ್ಲ ನಾವು ಏನಂತ ಕರಿತೀವಿ, ಹಾರ್ಡ್ ಸ್ಕಿಲ್ಸ್. ಸೊ ಸಾಫ್ಟ್ ಸ್ಕಿಲ್ಸ್ ಏನು ಅಂದರೆ, ಹೇಳಬೇಕು ಅಂದರೆ, ಒಂದು ಲೈನಲ್ಲಿ ಹೇಳಬೇಕು ಅಂದರೆ, ಇಟ್ ಈಸ್ ಆಲ್ ಅಬೌಟ್ ಹೌ ಯು ಮ್ಯಾನೇಜ್ ಯುವರ್ ಸೆಲ್ಫ್, ಹೌ ಯು ಇಂಟ್ರ್ಯಾಕ್ಟ್ ವಿತ್ ಅದರ್ಸ್, ಆ್ಯಂಡ್ ಹೌ ಯು ಕ್ಯಾನ್ ಅಡ್ಯಾಪ್ಟ್ ಟು ದ ಸಿಚುವೇಶನ್. ಈ ಸಾಫ್ಟ್ ಸ್ಕಿಲ್ಸ್ ಹೇಗೆ ಹೆಲ್ಪ್ ಆಗುತ್ತೆ. ಇವಾಗ ನೋಡಿ, ಇವಾಗ ನಾವು ಒಂದು ಮೊಬೈಲ್ ಶೋರೂಮ್ಗೆ ಹೋಗ್ತೀವಿ. ನಾವು ಯಾವ ಮೊಬೈಲ್ ತೊಗೋಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡೆಂಟ್ ಅಲ್ವಾ. ಅಲ್ಲಿ ಬೇರೆ ಬೇರೆ ಥರ ಇರುತ್ತೆ, ಐಫೋನ್ ಇರುತ್ತೆ, ಡಿಫ್ರೆಂಟ್ ಕಂಪ್ನಿಗಳ ಫೋನ್ ಇರುತ್ತೆ. ಸೊ ನಮ್ಗೆ ಏನು ಬೇಕೋ ಅದನ್ನು ನಾವು ತೊಗೊತೀವಿ. ಅದನ್ನು ನಾವು ತೊಗೋಬೇಕಾದ್ರೆ ನಾವು ಅದರಲ್ಲಿ ಸ್ಪೆಸಿಫಿಕೇಷನ್ಸ್ ನೋಡ್ತೀವಿ, ಅಥವಾ ಫೀಚರ್ಸ್ ನೋಡ್ತೀವಿ. ಅದೇ ಥರ ಕೆಲಸ ಮಾಡೋ ಈ ಎಂಪ್ಲಾಯರ್ಸ್ ಇರ್ತಾರಲ್ಲ, ಅವರು ಸೆಲೆಕ್ಟ್ ಮಾಡೋದು ಈ ಹೇಗೆ ನಾವು ಮೊಬೈಲಲ್ಲಿ ಫೀಚರ್ಸ್ ನೋಡ್ತೀವೋ, ಅದೇ ಥರ ಒಂದು ಮನುಷ್ಯರಲ್ಲಿ ಫೀಚರ್ಸ್ ಅನ್ನೋ ಬದಲು ಒಂದು ಸ್ಟ್ರೆಂತ್, ಅದರಲ್ಲಿ ಏನೇನು ಕ್ವಾಲಿಟೀಸ್ ಇದೆ, ಏನೇನು ಕೌಶಲ್ಯಗಳಿದೆ, ಅದನ್ನು ನೋಡ್ತಾರೆ. ಸೊ ನಾನು ಹೇಳಿದ ಹಾಗೆ ಇಷ್ಟು ಒಂದು 8, 9, 10 ಸ್ಕಿಲ್ಸ್ ಹೇಳಿದ್ನಲ್ಲ. ಎಕ್ಸಾಂಪಲ್ ಅದು ಒಂದು ತೊಗೊಳ್ಳೋಣ. ಇವಾಗ ಕಮ್ಯುನಿಕೇಷನ್ ಸ್ಕಿಲ್ಸ್ ತೊಗೊಳ್ಳೋಣ. ಆ ಪರ್ಸನ್ನು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರ್ಬೋದು, ಬಟ್ ಇಂಟರ್ವ್ಯೂವಲ್ಲಿ ಅವರು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೆ ಹೋದರೆ ಏನಾಗುತ್ತೆ, ಸೆಲೆಕ್ಟ್ ಮಾಡೋಕ್ಕೆ ಅವರು ಹಿಂದೆ ಮುಂದೆ ನೋಡೋ ಚಾನ್ಸಸ್ ಇದೆ. ಯಾಕೆಂದರೆ ಅವ್ರಿಗೂ ಕಾನ್ಫಿಡೆನ್ಸ್ ಇಲ್ಲ, ಆಮೇಲೆ ಕಮ್ಯುನಿಕೇಟ್ ಮಾಡೋಕ್ಕೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್ ಸ್ಕಿಲ್ ಆಗುತ್ತೆ. ಆಮೇಲೆ ಇವಾಗ ಹೇಗೋ ಮಾಡಿ ಇಂಟರ್ವ್ಯೂ ಪಾಸ್ ಆಗ್ತಾರೆ ಅಂತ ಅಂದ್ಕೊಳ್ಳಿ, ಬಟ್ ಅಲ್ಲಿ ಹೋಗಿ ಕೆಲಸದಲ್ಲಿ ನೀವು ತುಂಬ ಒಂಥರ ಇಂಟ್ರೋವರ್ಟೆಡ್ ಟೈಪ್ ಆಫ್ ಪರ್ಸ್ನಾಲಿಟಿ, ಅಂದರೆ ತುಂಬ ಶೈ ಟೈಪ್ ಇದ್ದರೆ, ನೀವೇನಾದರೂ ಐಡಿಯಾ ಬರುತ್ತೆ ಅಂದ್ಕೊಳ್ಳಿ ಕೆಲಸ ಮಾಡಬೇಕಾದ್ರೆ, ಅಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದರೆ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ನೀವು ಇಮೋಷ್ನಲ್ ಇಂಟೆಲಿಜೆನ್ಸ್ನ ಅರ್ಥ ಮಾಡ್ಕೊಂಡಿಲ್ಲ. ಅದನ್ನು ನಮ್ಮ ಅವೇರ್ನೆಸ್, ನಮ್ಮ ಇಮೋಷನ್ಸ್ ಏನಿದೆ, ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅದು ಗೊತ್ತಿಲ್ಲದೆ ಹೋದರೆ ಏನಾಗುತ್ತೆ, ನಿಮ್ಮ ಟ್ಯಾಲೆಂಟ್ ವೇಸ್ಟ್ ಆಗ್ತಾ ಹೋಗುತ್ತೆ. ಸೈನ್ಸ್ ಪ್ರಕಾರ ಏನು ಹೇಳುತ್ತೆ ಅಂದರೆ, ನೀವು ಯಾವುದೇ ಒಂದು ಸ್ಕಿಲ್ ಡೆವಲಪ್ ಮಾಡಬೇಕಾದ್ರೆ ಅದನ್ನು ರಿಪೀಟೆಡ್ ಆಗಿ 21 ದಿವಸ ರಿಪೀಟ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ಜಸ್ಟ್ ಸಿಂಪಲ್ ಟಾಪಿಕ್ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ. ನೀವು ಅದನ್ನು ಏನು ಪಾಸಿಟಿವ್ ಥಿಂಕಿಂಗ್ ಅಂತ ಏನೋ ಓದಿರ್ತೀರಾ, ಅದನ್ನು ಇಮಿಡಿಯೇಟಾಗಿ ಎಲ್ಲಿ ಅಪ್ಲೈ ಮಾಡ್ತೀರಾ, ಫಸ್ಟ್ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಪ್ಲೈ ಮಾಡಬೇಕು. ನೀವು ಎಲ್ಲಿ ಇದ್ದೀರೋ ಮನೆಯಲ್ಲಿ, ಏನೋ ಒಂದು ಯಾರೋ ಬೈತಾರೆ, ಅಥವಾ ತಂದೆ ತಾಯಿಯೋ, ಅಥವಾ ಏನೋ ಆಗಿರೋದು ಫ್ಯಾಮಿಲಿ ಪ್ರಾಬ್ಲಮ್ಮೋ, ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ, ನೀವು ತಕ್ಷಣ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ, ಅದು ರಿಯಾಕ್ಷನ್ ಮಾಡ್ತಿರೋ ರೆಸ್ಪಾಂಡ್ ಮಾಡ್ತಿರೋ. ಇಂಗ್ಲೀಷಲ್ಲಿ 2 ವರ್ಡ್ ಇದೆ, ಒಂದು ರಿಯಾಕ್ಟ್ ಮಾಡೋದು, ಇನ್ನೊಂದು ರೆಸ್ಪಾಂಡ್ ಮಾಡೋದು. ರೆಸ್ಪಾನ್ಸ್ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಒಂದು ಕ್ರಮ ತಗೊಳ್ಳೋದು.
ರಿಯಾಕ್ಷನ್ ಅಂದರೆ ತಕ್ಷಣ ಏನೋ ಆಯಿತು, ಏನಪ್ಪ ಹೀಗಾಗೋದು, ನನ್ನ ಜೀವನ ಹೀಗಾಗೋಯ್ತು ಅಂತ. ಸೊ ನೀವು ಏನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೋ ಒಂದು ಬುಕ್ ತೊಗೊಂಡು ಓದ್ಬಿಟ್ಟು ಅಲ್ಲಿ ಆವತ್ತೇ ನೀವು ಅದನ್ನು ಅಳವಡಿಸ್ಕೊಳ್ತಾ ಹೋಗಬೇಕು. ಫಸ್ಟು ಪರ್ಸನಲ್ ಲೈಫಲ್ಲಿ ಅಪ್ಲೈ ಮಾಡಿ. ಸಾಫ್ಟ್ ಸ್ಕಿಲ್ಸ್ ಅನ್ನೋದು ಬರೀ ಪ್ರೊಫೆಷ್ನಲ್ ಅಲ್ಲ. ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಬರೀ ಪ್ರೊಫೆಷ್ನಲ್ ಲೈಫ್ ಮಾತ್ರ ಹೆಲ್ಪ್ ಆಗುತ್ತೆ. ಹಾಗೇನಿಲ್ಲ, ಇದು ನೀವು ನೋಡ್ತಿದ್ದ ಹಾಗೆ ಸೆಲ್ಫ್ಗೆ ಫಸ್ಟ್ ಹೆಲ್ಪ್ ಆಗುತ್ತೆ. ಕೆಲವು ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಏನು ಮಾಡ್ಬೋದು ಅಂದರೆ, ನೀವು ಸಿಂಪಲ್ ನಾವೆಲ್ಸ್ ಓದೋಕ್ಕೆ ಶುರು ಮಾಡಿ. ಲೈಬ್ರರಿಗೆ ಹೋಗ್ಬಿಟ್ಟು ಜಸ್ಟ್ ಬೇಸಿಕ್ ಅಂತ ಕೇಳಿ, ಲೈಬ್ರರಿನೇ ಕೇಳಿದ್ರೆ ಬೇಸಿಕ್ ಲೆವೆಲ್ ಆಫ್ ನಾವೆಲ್ಸ್ ಕೊಡಿ ಅಂತ ಕೇಳಿದ್ರೆ ನೀವೇನು ಮಾಡ್ತೀರಾ ಮಾಡಬೇಕು. ನಾವೆಲ್ಸ್ ಓದಬೇಕಾದ್ರೆ ಕ್ಯಾರೆಕ್ಟರ್ಸ್ ಇರುತ್ತೆ, ಸ್ಟೋರಿ ಥರ ಇರುತ್ತಲ್ವ, ಒಂದು ಕತೆ ಥರ ಇರುತ್ತೆ. ಸೊ ಕಾನ್ವರ್ಸೇಷನಲ್ ಇಂಗ್ಲೀಷು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಫಸ್ಟು ಓದ್ತಾ ಜೋರಾಗಿ ಓದಬೇಕು. ಕೆಲವರು ಏನು ಮಾಡ್ತಾರೆ, ಸುಮ್ಮನೆ ಮೆಂಟಲಿ ಓದ್ತಾರೆ. ಹಾಗೆ ಮಾಡಬಾರ್ದು. ಜೋರಾಗಿ ಓದ್ಬಿಟ್ಟು ಅದು ಏನಾದರೂ ಪ್ರಾಬ್ಲಮ್ ಇದ್ದರೆ, ನೀವೇನು ಒಂದು ಮೊಬೈಲ್ ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ ನಿಮ್ಮ ಹತ್ರ. ಸೊ ನೀವು ಒಂದು ಪ್ರೊನೌನ್ಸಿಯೇಷನ್ ಸರಿ ಇದೆಯೋ ಇಲ್ವೋ ಹೇಗೆ ಗೊತ್ತಾಗುತ್ತೆ, ಗೂಗಲ್ ಮಾಡಿ ಅಥವಾ ChatGPT ಯೂಸ್ ಮಾಡಿ. ಸೆಂಟೆನ್ಸ್ ಕರೆಕ್ಟಾಗಿ ಬರ್ತಾ ಇದೆಯೋ ಇಲ್ವೋ ಅನ್ನೋ ಮೀನಿಂಗ್ ಏನು ಅನ್ನೋದನ್ನು ಅಲ್ಲಿ ನೋಟ್ ಮಾಡ್ಕೊತಾ ಹೋಗಬೇಕು. ಸೊ ಫಸ್ಟು ಲೈಬ್ರರಿ ಬುಕ್ಸ್ ಓದೋದು ಅದೊಂದು ಮಾಡ್ಬೋದು. ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ, ಇವಾಗ ನ್ಯೂಸ್ ಪೇಪರ್ ಇರುತ್ತಲ್ಲ, ಅಥವಾ ನಮ್ಮ ಮೊಬೈಲಲ್ಲೇ ನಾನು ಇದು ಯೂಸ್ ಮಾಡ್ತೀನಿ. ಯಾವುದಪ್ಪ ಅದು, ಒಂದು ಇದು ಬರುತ್ತೆ, ಆ್ಯಪ್ ಬರುತ್ತೆ. ಇವಾಗೆಲ್ಲ ಬೇಕಾದಷ್ಟು ಆ್ಯಪ್ಸ್ ಇದೆ. ನ್ಯೂಸ್ ಪೇಪರೆಲ್ಲ ಕಲೆಕ್ಟ್ ಮಾಡಿ ಒಂದು ಆ್ಯಪ್ ಸಿಗುತ್ತೆ. ಏನು ದಿನಾಗಲೂ ಏನು ಮಾಡಬೇಕು, ಒಂದು 4-5 ಹೆಡ್ಲೈನ್ಸ್ ತೊಗೊಳ್ಳೋದು. ಒಂದು ಪಾಲಿಟಿಕ್ಸ್ ತೊಗೊಳ್ಳಿ, ಒಂದು ಸ್ಪೋರ್ಟ್ಸ್ ಒಂದು ಟಾಪಿಕ್ ತೊಗೊಳ್ಳಿ, ಅಥವಾ ಒಂದು ಹೆಲ್ತ್ ಬಗ್ಗೆ ಏನೋ ಅದು ಇಂಡಿಯಾಲಿ ಏನಾಗ್ತಾ ಇದೆ ಒಂದು ಬೇಸಿಕ್ ನ್ಯೂಸ್, ಕ್ರೈಮ್ ನ್ಯೂಸ್ ಏನೋ ಒಂದು ಇರ್ಬೋದು. 3-4 ಟಾಪಿಕ್ ತೊಗೊಂಡು ಒಂದೊಂದು ಸೆಂಟೆನ್ಸ್ ಬರ್ಕೋಬೇಕು, ಬುಕ್ಕಲ್ಲಿ ಬರ್ಕೋಬೇಕು. ನಿಮ್ಗೆ ಯಾವ ಸೆಂಟೆನ್ಸ್ ಚೆನ್ನಾಗಿದೆ ಅಂತ ಅನಿಸುತ್ತಲ್ಲ, ಆ ಸೆಂಟೆನ್ಸ್ನ ಒಂದು ಕಡೆ ಬರ್ಕೊಳ್ಳಿ. ಅದನ್ನು ಬರ್ಕೊಂಡು ಅದನ್ನು ಬೇರೆ ಬೇರೆ ಕಡೆ ಅಪ್ಲೈ ಹೇಗೆ ಮಾಡೋದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್, ಮರ್ಸಿಡೀಸ್ ಬೆನ್ಸ್ ಕಾರ್ ಈಸ್ ಕ್ಯಾಂಪೇನಿಂಗ್ ಅಬೌಟ್ ದೇರ್ ನ್ಯೂ ಕಾರ್ ಇನ್ ಎಂಟೈರ್ ಯುರೋಪ್. ಸೊ ಏನು ಮಾಡಿದ್ರ, ಆ ಕ್ಯಾಂಪೇನಿಂಗ್ ಅಬೌಟ್ ಅಂತ ತೊಗೊಂಡು ಬೇರೆ ಸಿಚುವೇಶನ್ ಅಪ್ಲೈ ಮಾಡೋದು. ಸೊ ಆ ಥರ ಸ್ಕೂಲ್ ಪ್ರಿನ್ಸಿಪಲ್ ಈಸ್ ಕ್ಯಾಂಪೇನಿಂಗ್ ಅಬೌಟ್ ಹಿಸ್ ಸ್ಕೂಲ್ ಇನ್ ಸೌತ್ ಇಂಡಿಯಾ. ಸೊ ಏನು ಮಾಡಿದೆ, ಸ್ಕೂಲ್ ಜಸ್ಟ್ ಕೆಲವು ವರ್ಡ್ಸ್ ಚೇಂಜ್ ಮಾಡಿಬಿಟ್ಟು 1-2-3 ವರ್ಡ್ ಕಾನ್ಸ್ಟೆಂಟಾಗಿ ಇಟ್ಕೊಳ್ಳಿ. ಬೇರೆ ಆ ಕಡೆ ಹಿಂದೆ ಮತ್ತು ಮುಂದೆ ವರ್ಡ್ಸ್ನ ಚೇಂಜ್ ಮಾಡೋದು. ಸೊ ಅದು ಸೆಕೆಂಡ್ ಟೆಕ್ನಿಕ್. ಸೊ ಫಸ್ಟ್ ಟೆಕ್ನಿಕು ಬುಕ್ಸ್ ಓದ್ಬಿಟ್ಟು ಅದು ಯಾವುದೋ ವರ್ಡ್ ತೊಗೊಂಡು ಅದನ್ನು ರಿಪೀಟ್ ಮಾಡ್ತಾ ಹೋಗೋದು. ಸೆಕೆಂಡು ಸೆಂಟೆನ್ಸ್ ನ್ಯೂಸ್ ಪೇಪರಲ್ಲಿ ತೊಗೊಂಡು 1-2-3 ವರ್ಡ್ ಫ್ರೇಸ್ ಹಾಗೆ ಇಟ್ಕೊಳ್ಳೋದು, ಬೇರೆ ಬೇರೆ ಸಿಚುವೇಶನ್ಸ್ನ ಅಪ್ಲೈ ಮಾಡ್ತಾ ಹೋಗೋದು. ಆ ಥರ ಮಾಡ್ಬೋದು. ಮೂರನೇದು ಹೇಗೆ ಅಂದರೆ, ನೀವು ಯೂಟ್ಯೂಬ್ ನೋಡ್ತೀವಿ ನಾವು. ಅಲ್ಲೇನು ಮಾಡ್ಬೋದು, ಅಲ್ಲಿ ಇದು ಬರುತ್ತೆ ನೋಡಿ, ಟ್ರಾನ್ಸ್ಲೇಷನ್ಸ್ ಬರುತ್ತೆ ನೋಡಿ, ಸಬ್ ಟೈಟಲ್ಸ್ ಇಂಗ್ಲೀಷಲ್ಲಿ ಬರುತ್ತೆ. ಅದನ್ನು ನೀವೇನು ಮಾಡಬೇಕು, ಯಾವುದೋ ಒಂದು ಮೂವಿ ಯಾವ ರೀಜ್ನಲ್ ಲ್ಯಾಂಗ್ವೇಜ್ ಆದರೂ ಪರವಾಗಿಲ್ಲ, ಅದು ಹೇಗಿದ್ರು ಟ್ರಾನ್ಸ್ಲೇಷನ್ ಬರುತ್ತಲ್ಲ, ಆ ಸೆಂಟೆನ್ಸಸ್ನ ನೀವು ದಿನಾಗಲೂ 1-2-3 ಸೀನ್ಸ್ ನೋಡೋದು, ಆ ಸೆಂಟೆನ್ಸಸ್ನ ಬರ್ಕೊತಾ ಹೋಗೋದು. ನಿಮ್ಗೆ ಯಾವ ಸೆಂಟೆನ್ಸ್ ಇಷ್ಟ ಅನಿಸುತ್ತೋ ಅದು ಯೂಸ್ ಮಾಡೋವಂಥ ಸೆಂಟೆನ್ಸಸ್ ಅದನ್ನು ತಿರ್ಗಾ ನೋಟ್ ಮಾಡಿಕೊಂಡು ಫಸ್ಟು ಓದಬೇಕು. ಒಂದು 4-5 ಸತಿ ಓದ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ತಿರ್ಗಾ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡುವಂಥದ್ದು. ಸೊ ಇದನ್ನು 3 ಮೆಥಡ್ಸ್ ನೀವು ದಿನಾಗಲೂ ಒಂದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ದಿನಾಗಲೂ ಮಾಡ್ತಾ ಇದ್ದರೆ ವೊಕ್ಯಾಬ್ಲರಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೆಂಟೆನ್ಸಸ್ ಫಾರ್ಮೇಷನ್ನು ತಾನೇ ಅದು ಮೇಲೆ ಹೋಗ್ತಾ ಹೋಗುತ್ತೆ. ಮೇಯ್ನ್ಲಿ ನಾವು 2 ಅಂಶಗಳನ್ನ ಗಮನಿಸಬೇಕು. ಒಂದು ಸೆಲ್ಫ್ ಟಾಕ್ ಅಂತಿರುತ್ತೆ. ನಮ್ಮ ಬಗ್ಗೆ ನಾವು ಮಾತಾಡಬೇಕಾದ್ರೆ ಆದಷ್ಟು ಪಾಸಿಟಿವ್ ವರ್ಡ್ಸ್ ಯೂಸ್ ಮಾಡಬೇಕು. ಪಾಸಿಟಿವ್ ಅಂದರೆ ನಂಗೆ ಆಗಲ್ಲ ಅನ್ನೋ ಬದಲು ಯಾಕೆ ನಂಗೆ ಆಗಲ್ಲ ಅಂತ, ಏನು ಮಾಡಿದ್ರೆ ನಂಗೆ ಆಗುತ್ತೆ. ಜಸ್ಟ್ ಆ ಪ್ರಶ್ನೆಗಳು ನಾವು ಕೇಳ್ತೀವಲ್ಲ, ಸೆಲ್ಫ್ ಟಾಕ್ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಸೊ ಯಾವಾಗ ನಮ್ಗೆ ಅನ್ಸುತ್ತೋ ನನಗೆ ಇಂಗ್ಲೀಷ್ ನನ್ನ ಕೈಲಿ ಕಲ್ತ್ಕೊಳ್ಳೋಕೆ ತುಂಬ ಟೈಮ್ ಆಗುತ್ತೆ, ಅದ್ರ ಬದಲು ಏನು ಮಾಡಿದ್ರೆ ನನ್ನ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಸೊ ಇವಾಗ ಅದೊಂದು ಮಾಡ್ಬೋದು. ಆಮೇಲೆ ಇನ್ನೊಂದು ಏನು ಅಂದರೆ, ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ಯಾವತ್ತೂ ನಾವು ಯಾರಿಗಿಂತ ಕಮ್ಮಿ ಅಲ್ಲ ಅಂತ ಮನಸ್ಸಲ್ಲಿ ಇರಬೇಕು. ಹಾಗೆ ಅಂದ್ಬಿಟ್ಟು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಿಲ್ಲ. ವಿ ಆರ್ ಈಕ್ವಲ್ ಟು ಅದರ್ಸ್. ಯಾಕೆಂದರೆ ನನ್ನ ಅನಿಸಿಕೆ ಲೈಫಲ್ಲಿ ಏನು ಅಂದರೆ, ಎಲ್ಲರಿಗೂ ಒಬ್ಬೊಬ್ಬರು ಒಂದು ಟ್ಯಾಲೆಂಟ್ ಇರುತ್ತೆ. ನೋ 2 ಪೀಪಲ್ ಆರ್ ಸೇಮ್. ಯಾರಿಬ್ಬರು ಒಂದೇ ಥರ ಇರಲ್ಲ. ನಿಮಗೆ ಒಂದು ಕ್ವಾಲಿಟಿ ಇರುತ್ತೆ, ನನಗೆ ಬೇರೆ ಕ್ವಾಲಿಟಿ ಇರುತ್ತೆ. ಸೊ ಯಾವತ್ತೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಒಬ್ಬೊಬ್ಬರು ಒಂದೊಂದು ಟ್ಯಾಲೆಂಟಲ್ಲಿ ಚೆನ್ನಾಗಿರ್ತಾರೆ. ಸೊ ಜಸ್ಟ್ ರೆಸ್ಪೆಕ್ಟ್ ಅದರ್ಸ್ ಆ್ಯಂಡ್ ಬಿ ಅಬೌಟ್ ನಮ್ಮ ಬಗ್ಗೆ ನಾವು ಯಾವತ್ತೂ ಕಮ್ಮಿ ಅಂತ ಅನ್ಕೋಬಾರ್ದು. ಸೊ 2 ಅಂಶ. ಒಂದು, ಇಂಗ್ಲೀಷ್ ಬಗ್ಗೆ ಏನಾದರೂ ಅಂದರೆ ಸೆಲ್ಫ್ ಟಾಕ್ ಪಾಸಿಟಿವ್ ಇರಬೇಕು. ಸೆಕೆಂಡು, ಬೇರೆಯವ್ರ ಜೊತೆ ನಾವು ಐ ಆಮ್ ಈಕ್ವಲ್ ಟು ಅದರ್ಸ್ ಅಂತ ಯಾವತ್ತೂ ಮನಸ್ಸಲ್ಲಿದ್ದರೆ ಲೈಫಲ್ಲಿ ಯಾವತ್ತೂ ನಾವು ನೆಗೆಟಿವ್ ಅಥವಾ ಡಿಪ್ರೆಷನ್ ಹೋಗೋದು ಅಥವಾ ನನಗೆ ಆಗಲ್ಲ ಅಂತ ಬರೋಕ್ಕೆ ಚಾನ್ಸೇ ಇಲ್ಲ. ಈ ಥರ ನನ್ನ ಒಂದು ಅನಿಸಿಕೆ.